ನ್ಯಾಯಾಲಯದ ಮುಂದೆ ಎಲ್ಲರೂ ಸಮಾನರು. ಸಾಮಾನ್ಯಗೂ ಒಂದೇ ನ್ಯಾಯ, ಜನಪ್ರತಿನಿಧಿಗಳಿಗೂ ಒಂದೇ ನ್ಯಾಯ. ಕಾನೂನಿನ ಮುಂದೆ ಯಾರು ಕೂಡ ದೊಡ್ಡವರಲ್ಲ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ. ಶಾಸಕ ವಿನಯ್ ಕುಲಕರ್ಣಿಗೆ ಜೀವಾವಧಿ ಶಿಕ್ಷೆಯಾಗಿದೆ. ಹಾಗಾದ್ರೆ ಕೋರ್ಟ್ ಏನ್ ಹೇಳ್ತು? ವಿನಯ್ ಕುಲಕರ್ಣಿಯ ರಿಯಾಕ್ಷನ್ ಹೇಗಿತ್ತು? ಇಲ್ಲಿದೆ ನೋಡಿ ಡೀಟೇಲ್ಸ್. 2 ವರ್ಷದ ನಂತರ ಈ ತೀರ್ಪು ಪ್ರಕಟ ಸಾಕಷ್ಟು ನೋವು ಸಾಕಷ್ಟು ಕಷ್ಟ ಎಲ್ಲ ಅನುಭವಿಸ್ಬಿಟ್ಟೇವೆ ಸರ್. ಈಗಾಗಲೇ ನಾವು ಅದಕ್ಕೆ ನ್ಯಾಯಾಧೀಶರು ಏನು ಕೊಡ್ಬೇಕು, ನ್ಯಾಯಾಲಯ ಏನು ಕೊಡ್ಬೇಕು ಅದನ್ನು ಕೊಟ್ಟೈತಿ. ಕಾನೂನಿನ ಮುಂದೆ ಯಾರೂ ದೊಡ್ಡವರಲ್ಲ ಅನ್ನೋ ಮಾತನ್ನ ಆಗಾಗ ನಾವು ಕೇಳ್ತಾ ಇರ್ತೀವಿ. ಅದು ಈಗ ಮತ್ತೊಮ್ಮೆ ಸಾಬೀತಾಗಿದೆ. ಜನಪ್ರತಿನಿಧಿ, ಜನನಾಯಕ, ದುಡ್ಡಿದ್ರೆ ಏನು ಮಾಡಿದ್ರೂ ತಪ್ಪಿಸಿಕೊಳ್ಳಬಹುದು ಅಂತ ಕೊಲೆ ಮಾಡಿಸಿದ್ದ ವಿನಯ್ ಕುಲಕರ್ಣಿಗೆ ಈಗ ಕೋರ್ಟ್ ಕಠಿಣ ಶಿಕ್ಷೆ ಕೊಟ್ಟಿದೆ. ಅದು ಅಂತ ಇಂಥ ಶಿಕ್ಷೆ ಅಲ್ಲ, ಜೀವಾವಧಿ ಶಿಕ್ಷೆಯನ್ನ ವಿಧಿಸಿದೆ. ವಿನಯ್ ಕುಲಕರ್ಣಿಗೆ ಕಠಿಣ ಶಿಕ್ಷೆ. ಹೇಗಿತ್ತು ತೀರ್ಪು? ಜಡ್ಜ್ ಹೇಳಿದ್ದೇನು? ಕೊಲೆ ಮಾಡಿಸಿದ್ದು ಕುಲಕರ್ಣಿಯೇ, ಸಾಕ್ಷ್ಯಾಧಾರಗಳಿಂದ ಗೊತ್ತಾಗಿದ್ದೇನು? ಕೈ ನಾಯಕನ ಶಾಸಕ ಸ್ಥಾನವು ರದ್ದು, ವಿನಯ್ ಮುಂದಿರೋ ಆಯ್ಕೆಗಳೇನು? ಒಂದು ಅಪರಾಧ ಯಾರು ಯಾರನ್ನ ಎಲ್ಲೆಲ್ಲಿಗೂ ತೆಗೆದುಕೊಂಡು ಹೋಗುತ್ತೆ. ಒಂದು ತಪ್ಪು ನಾನೇ ಎಲ್ಲ ಅಂತ ಮೆರೆದವರನ್ನ ಕೈಕಟ್ಟಿ ನಿಂತು ಕಣ್ಣೀರು ಹಾಕುವಂತೆ ಮಾಡುತ್ತೆ. ಸದ್ಯ ಈಗ ಕೈ ನಾಯಕ ವಿನಯ್ ಕುಲಕರ್ಣಿ ಪರಿಸ್ಥಿತಿಯು ಅದೇ ರೀತಿಯಾಗಿದೆ. ಅವರು ಸಚಿವರಾಗಿದ್ರು, ಜನರಿಂದ ಆರಿಸಿ ಬರ್ತಾ ಇದ್ರು, ಒಳ್ಳೆಯ ಹೆಸರು ಖ್ಯಾತಿಯನ್ನು ಗಳಿಸಿದ್ರು. ಆದರೆ ನನಗಿಂತ ಯಾರೂ ಇಲ್ಲ, ನನ್ನ ವಿರುದ್ಧ ನಿಂತವರು ಉಳಿಯಲೇಬಾರದು ಅಂತ ಅಂದುಕೊಂಡಿದ್ದಕ್ಕೆ ಈಗ ಕಠಿಣ ಶಿಕ್ಷೆಗೆ ಗುರಿಯಾಗಿದ್ದಾರೆ. ಹತ್ತು ವರ್ಷಗಳ ಹಿಂದೆ ಯೋಗೇಶ್ ಗೌಡ ಕೊಲೆಯಾದಾಗ ಅವರ ಕುಟುಂಬದವರು ಕಣ್ಣೀರು ಹಾಕಿದ್ರು. ಈಗ 10 ವರ್ಷಗಳ ನಂತರ ಕೋರ್ಟ್ ತೀರ್ಪು ಕೊಟ್ಟಾಗ ವಿನಯ್ ಕುಲಕರ್ಣಿ ಕುಟುಂಬದವರು ಕಣ್ಣೀರು ಹಾಕಿದ್ದಾರೆ. ನ್ಯಾಯ ಸಿಗೋದು ವಿಳಂಬ ಆಗಬಹುದು, ಆದರೆ ನ್ಯಾಯ ಸಿಗುತ್ತೆ ಅನ್ನೋದು ಯೋಗೇಶ್ ಗೌಡ ಪ್ರಕರಣದಲ್ಲಿ ಸಾಬೀತಾಗಿದೆ. ಕೊನೆಗೂ ನ್ಯಾಯ ಸಿಕ್ತಲ್ಲ ಅಂತ ನ್ಯಾಯಕ್ಕಾಗಿ ಹೋರಾಟ ಮಾಡಿಕೊಂಡು ಬಂದ ಯೋಗೇಶ್ ಗೌಡ ಕುಟುಂಬ ನಿಟ್ಟುಸಿರು ಬಿಟ್ಟಿದೆ. ಇನ್ನು ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ಶಿಕ್ಷೆ ಪ್ರಕಟ ಮಾಡುವುದಕ್ಕೂ ಮುನ್ನ ಒಮ್ಮೆ ಎಲ್ಲ 17 ಆರೋಪಿಗಳನ್ನು ವಿಚಾರಣೆ ಮಾಡಲಾಗಿತ್ತು. ನೀವು ಏನಾದರೂ ಹೇಳುವುದು ಇದೆಯಾ ಅಂತ ಕೇಳಲಾಗಿತ್ತು. ಆಗ ಎಲ್ಲರೂ ಕಣ್ಣೀರು ಹಾಕುತ್ತಾ ತಮ್ಮ ಸಮಸ್ಯೆಗಳನ್ನ ಹೇಳಿಕೊಂಡಿದ್ರು. ಕುಟುಂಬವನ್ನ ಪೋಷಣೆ ಮಾಡಬೇಕು, ತಂದೆ ತಾಯಿ ಮಕ್ಕಳನ್ನ ನೋಡ್ಕೊಳ್ಬೇಕು, ಸ್ವಲ್ಪ ಕಡಿಮೆ ಶಿಕ್ಷೆ ಕೊಡಿ ಸ್ವಾಮಿ ಅಂತ ಕೇಳಿಕೊಂಡಿದ್ರು. ಅದನ್ನೆಲ್ಲ ಕೇಳಿ ಶಿಕ್ಷೆ ಪ್ರಕಟವನ್ನ ಶುಕ್ರವಾರಕ್ಕೆ ಮುಂದೂಡಿದ ಕೋರ್ಟ್ ಈಗ ಎಲ್ಲ ಆರೋಪಿಗಳಿಗೂ ಕಠಿಣ ಶಿಕ್ಷೆಯನ್ನೇ ವಿಧಿಸಿದೆ. ವಿನಯ್ ಕುಲಕರ್ಣಿ ಅಂತೂ ನನಗೆ ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ, 3,000 ಹಸುಗಳಿವೆ, ಎಲ್ಲದರ ಪೋಷಣೆ ಮಾಡಬೇಕು, ಕಡಿಮೆ ಶಿಕ್ಷೆ ಕೊಡಿ ಅಂತ ಜಡ್ಜ್ ಮುಂದೆ ಕೇಳಿಕೊಂಡಿದ್ರು. ವಿನಯ್ ಕುಲಕರ್ಣಿ ಕುಟುಂಬಸ್ಥರು ಕೋರ್ಟ್ ಆವರಣದಲ್ಲಿ ಕಣ್ಣೀರು ಹಾಕಿದ್ರು. ಏನು ಹೇಳಿದ್ರು, ಏನು ಮಾಡಿದ್ರು, ವಿನಯ್ ಕುಲಕರ್ಣಿಗೆ ಸಂಕಷ್ಟ ತಪ್ಪಲಿಲ್ಲ. ಯೋಗೇಶ್ ಗೌಡ ಕೊಲೆ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದ ಕೋರ್ಟ್ ಜೀವಾವಧಿ ಜೈಲು ಶಿಕ್ಷೆಯನ್ನು ವಿಧಿಸಿದೆ. ಇದರಿಂದ ವಿನಯ್ ಕುಲಕರ್ಣಿ ಕಂಗಾಲಾಗಿದ್ದಾರೆ. ವಿನಯ್ ಕುಲಕರ್ಣಿ ಈ ರೀತಿ ಆಗಬಹುದು ಅಂತ ಕನಸು ಮನಸ್ಸಿನಲ್ಲೂ ಎಣಿಸಿರಲಿಲ್ಲ. ಯಾರೋ ಕೊಲೆ ಮಾಡ್ತಾರೆ, ಇನ್ಯಾರೋ ಸರೆಂಡರ್ ಆಗ್ತಾರೆ, ತನ್ನ ಹೆಸರೇ ಆಚೆ ಕಡೆ ಬರೋದಿಲ್ಲ, ನಾವೇ ಕೊಲೆ ಮಾಡಿದ್ದು ಅಂತ ಸರೆಂಡರ್ ಆಗ್ಬಿಟ್ರೆ ಅಲ್ಲಿಗೆ ಕೇಸು ಕತೆ ಮುಗಿಯುತ್ತೆ ಅಂತ ಅಂದುಕೊಂಡಿದ್ರು. ಆದರೆ ಯಾವಾಗ ಯೋಗೇಶ್ ಗೌಡ ಕುಟುಂಬದವರು ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಂಡು ನ್ಯಾಯಕ್ಕಾಗಿ ಒತ್ತಾಯ ಮಾಡಿದ್ರು,
ಯಾವಾಗ ಬಿಜೆಪಿಯವರು ಅಖಾಡಕ್ಕಿಳಿದ್ರು ಆಗಲೇ ವಿನಯ್ ಕುಲಕರ್ಣಿ ಸಂಕಷ್ಟಕ್ಕೆ ಸಿಲುಕಿದ್ರು. 2019ರಲ್ಲೇ ಬಿಎಸ್ ಯಡಿಯೂರಪ್ಪ ಸರ್ಕಾರ ಪ್ರಕರಣವನ್ನ ಸಿಬಿಐಗೆ ವಹಿಸಿದ್ದರಿಂದ ಕುಲಕರ್ಣಿಗೆ ಕೊಲೆ ಉರುಳು ಸುತ್ತಿಕೊಂಡಿತ್ತು. 6 ವರ್ಷ, ಬರೋಬ್ಬರಿ 6 ವರ್ಷಗಳ ಕಾಲ ನಡೆದ ಸಿಬಿಐ ತನಿಖೆ, ವಿಚಾರಣೆ ಎಲ್ಲವೂ ಈಗ ಮುಗಿದಿದ್ದು ಆರೋಪಿಗಳಿಗೆ ಶಿಕ್ಷೆಯಾಗಿದೆ. ನಿಜವಾದ ಆರೋಪಿಗಳಿಗೆ ಶಿಕ್ಷೆಯಾಗಿದೆ. ವಿನಯ್ ಕುಲಕರ್ಣಿ ತಪ್ಪಿಸಿಕೊಳ್ಳಲು ಮಾಡಿದ ಪ್ರಯತ್ನಗಳೆಲ್ಲ ವಿಫಲ ಆಗಿವೆ. ಅಸಲಿಗೆ ಅವರು ಮಾಡಿದ ಪ್ರಯತ್ನಗಳೇ ಅವರಿಗೆ ಈಗ ಮುಳುವಾಗಿವೆ. ವಿನಯ್ ಕುಲಕರ್ಣಿ ಕೊಲೆ ಪ್ರಕರಣದಿಂದ ತಪ್ಪಿಸಿಕೊಳ್ಳಲು ಸಾಕ್ಷ್ಯಗಳನ್ನು ತಿರುಚುವ ಕೆಲಸ ಮಾಡಿದ್ರು. ಸಾಕ್ಷ್ಯ ನಾಶಕ್ಕೂ ಪ್ರಯತ್ನಿಸಿದ್ರು. ಹಣದ ಆಮಿಷ ಒಡ್ಡಿದ್ರು. ಕೆಲವು ಸಂದರ್ಭಗಳಲ್ಲಿ ಕಾನೂನನ್ನು ಕೈಗೆತ್ತಿಕೊಂಡು ಪೊಲೀಸರನ್ನು ದುರ್ಬಳಕೆ ಮಾಡಿಕೊಂಡಿದ್ರು. ಸಿಬಿಐ ತನಿಖೆಯಲ್ಲಿ ಇದೆಲ್ಲ ಗೊತ್ತಾಗಿದ್ದು ಅದೇ ಈಗ ವಿನಯ್ ಕುಲಕರ್ಣಿಗೆ ಮುಳುವಾಗಿದೆ. ಕೈ ನಾಯಕನಿಗೆ ಕಠಿಣ ಶಿಕ್ಷೆಯಾಗುವಂತೆ ಮಾಡಿದೆ. ಪ್ರಕರಣವನ್ನ ತನಿಖೆ ಮಾಡಿದ ಸಿಬಿಐ ಸಹ ವಿನಯ್ ಕುಲಕರ್ಣಿಗೆ ಕಠಿಣ ಶಿಕ್ಷೆ ಆಗಬೇಕು ಅಂತ ಹೇಳಿತ್ತು. ಯೋಗೇಶ್ ಗೌಡ ಅವರನ್ನ ಅತ್ಯಂತ ಕ್ರೂರವಾಗಿ ಕೊಲೆ ಮಾಡಿದ್ದಾರೆ. ನ್ಯಾಯಾಂಗ ವ್ಯವಸ್ಥೆ ಬಗ್ಗೆ ಅವರಿಗೆ ಸ್ವಲ್ಪವೂ ಭಯವಿಲ್ಲ. ಅದಕ್ಕೆ ಕಾನೂನಿನಲ್ಲಿ ಇರೋ ಗರಿಷ್ಠ ಶಿಕ್ಷೆಯನ್ನ ಕೊಡಿ ಅಂತ ಮನವಿ ಮಾಡಿಕೊಂಡಿದ್ರು. ಇದರ ನಂತರ ವಿನಯ್ ಕುಲಕರ್ಣಿ ಮತ್ತು ಅವರ ವಕೀಲರು ಕಡಿಮೆ ಶಿಕ್ಷೆಗೆ ಮನವಿ ಮಾಡಿಕೊಂಡಿದ್ರು. ಜೀವಾವಧಿ ಶಿಕ್ಷೆಗೆ ಸಾಕಾಗುತ್ತೆ, ಬದಲಾಗಲು ಅವಕಾಶ ಇರುತ್ತೆ, ಹಾಗಾಗಿ ಕಡಿಮೆ ಶಿಕ್ಷೆ ಕೊಡಿ ಅಂತ ಮನವಿ ಮಾಡಿಕೊಂಡಿದ್ರು. ಎಲ್ಲ ಆರೋಪಿಗಳು ಯಾವುದೋ ಒಂದು ಕಾರಣ ಹೇಳಿ ಶಿಕ್ಷೆಯನ್ನ ಕಡಿಮೆ ಮಾಡಿ ಅಂತ ಕೇಳಿಕೊಂಡಿದ್ರು. ಆದರೆ ಯಾವುದೇ ಮುಲಾಜು ಇಲ್ಲದೆ ಮಾಡಿದ ತಪ್ಪನ್ನ ಸಿಕ್ಕಿರೋ ಸಾಕ್ಷಿಗಳನ್ನು ಪರಿಗಣಿಸಿ ಎಲ್ಲ ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆ ವಿಧಿಸಲಾಗಿದೆ. ಶಿಕ್ಷೆ ಪ್ರಕಟ ಆಗ್ತಾ ಇದ್ದಂತೆ ವಿನಯ್ ಕುಲಕರ್ಣಿಗೆ ಖೇಲ್ ಖತಮ್, ನಾಟಕ್ ಬಂದ್ ಎಂಬಂತಾಗಿದೆ. ಅವರ ರಾಜಕೀಯ ಜೀವನವು ಬಹುತೇಕ ಖತಮ್ ಅಂತ ಹೇಳಲಾಗ್ತಾ ಇದೆ. ಯಾಕಂದ್ರೆ ಜನಪ್ರತಿನಿಧಿ ಕಾಯ್ದೆ 1951ರ ಪ್ರಕಾರ ಕೊಲೆ ಕೇಸ್ನಲ್ಲಿ ಶಾಸಕರೊಬ್ಬರು ಅಪರಾಧಿ ಎಂದು ಸಾಬೀತಾದರೆ ಕೋರ್ಟ್ ಶಿಕ್ಷೆ ಘೋಷಿಸಿದ ತಕ್ಷಣ ಅವರ ಶಾಸಕ ಸ್ಥಾನ ಅಧಿಕೃತವಾಗಿ ರದ್ದಾಗುತ್ತೆ. ಇಲ್ಲಿ ವಿನಯ್ ಕುಲಕರ್ಣಿ 2 ವರ್ಷಕ್ಕಿಂತ ಹೆಚ್ಚಿನ ಶಿಕ್ಷೆಗೆ ಗುರಿಯಾಗಿರೋದ್ರಿಂದ ಅವರ ಶಾಸಕ ಸ್ಥಾನವು ಅನರ್ಹಗೊಂಡಿದೆ. ಇದರಿಂದ ಒಂದು ತಪ್ಪಿಗೆ 2 ಶಿಕ್ಷೆ ಎಂಬಂತೆ ಆಗಿದ್ದು ವಿನಯ್ ಕುಲಕರ್ಣಿ ವಿಲ ಒದ್ದಾಡುವಂತೆ ಆಗಿದೆ. ವಿನಯ್ ಕುಲಕರ್ಣಿಗೆ ಜೀವಾವಧಿ, 16 ಲಕ್ಷ ಪರಿಹಾರಕ್ಕೆ ಸೂಚನೆ. ಕೋರ್ಟ್ ಆದೇಶಕ್ಕೂ ಮುನ್ನ ಕುಲಕರ್ಣಿ ಹೇಳಿದ್ದು ಏನು? ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ವಿನಯ್ ಕುಲಕರ್ಣಿ ಭಾಗಿಯಾಗಿರೋದು ಗೊತ್ತಾಗಿತ್ತು. ಅದಕ್ಕೆ ಸಂಬಂಧಿಸಿದಂತೆ ಸಿಬಿಐ ಕೆಲವೊಂದು ಸಾಕ್ಷಿಗಳನ್ನು ಕಲೆ ಹಾಕಿತ್ತು. ಅದರಲ್ಲಿ ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿದ್ದ A1 ಆರೋಪಿ ಬಸವರಾಜ ಮುತ್ತಿಗೆಯೇ ಸ್ವತಃ ವಿನಯ್ ಕುಲಕರ್ಣಿ ಮೇಲೆ ಆರೋಪಗಳನ್ನು ಮಾಡಿ ಅಪ್ರೂವರ್ ಇದರಿಂದ ವಿನಯ್ ಕುಲಕರ್ಣಿ ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯವಾಗದಂತೆ ಆಗಿತ್ತು. ಆದರೂ ವಿನಯ್ ಕುಲಕರ್ಣಿಯನ್ನ ಸಿಬಿಐ A15 ಆರೋಪಿಯಾಗಿ ಮಾಡಿತ್ತು. A15 ಆರೋಪಿ ಆಗಿರೋದ್ರಿಂದ ವಿನಯ್ಗೆ ಸ್ವಲ್ಪ ಮಟ್ಟದ ರಿಯಾಯಿತಿ ಸಿಗಬಹುದು ಅನ್ನೋ ಲೆಕ್ಕಾಚಾರ ಇತ್ತು. ಆದರೆ ಈಗ ವಿನಯ್ ಕುಲಕರ್ಣಿಗೂ ಕಠಿಣ ಶಿಕ್ಷೆಯನ್ನೇ ವಿಧಿಸಲಾಗಿದೆ. ಶುಕ್ರವಾರ ಬೆಳಿಗ್ಗೆಯೇ ಆರೋಪಿಗಳನ್ನು ಕರೆಸಿದ ಕೋರ್ಟ್ ತೀರ್ಪು ಪ್ರಕಟವನ್ನ 2 ಬಾರಿ ಮುಂದೂಡಿತು. ನಂತರ 4 ಗಂಟೆಗೆ ಆದೇಶ ಬರೆಸಿದ ಜಡ್ಜ್ ವಿನಯ್ ಕುಲಕರ್ಣಿ ಪ್ರಕರಣದಲ್ಲಿ 17 ಆರೋಪಿಗಳ ಪೈಕಿ 16 ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆಯನ್ನ ವಿಧಿಸಿದರು. 19ನೇ ಆರೋಪಿ ಚನ್ನಕೇಶವ ಟಿಂಗರಿಕರ್ಗೆ 7 ವರ್ಷ ಜೈಲು ಶಿಕ್ಷೆಯನ್ನ ವಿಧಿಸಿತು. ಘಟನೆ ಆದಾಗ ಚನ್ನಕೇಶವ ತನಿಖಾಧಿಕಾರಿಯಾಗಿದ್ದರು. ಅವರು ಆರೋಪಿಗಳಿಗೆ ಸಹಕರಿಸಿದ್ದಾರೆ ಅನ್ನೋ ಆರೋಪದ ಮೇಲೆ ಶಿಕ್ಷೆ ವಿಧಿಸಲಾಗಿದೆ. ವಿನಯ್ ಕುಲಕರ್ಣಿಗೂ ಜೀವಾವಧಿ ಶಿಕ್ಷೆಯನ್ನೇ ವಿಧಿಸಿದ ಕೋರ್ಟ್ ಯೋಗೇಶ್ ಗೌಡ ಮಕ್ಕಳ ಶಿಕ್ಷಣಕ್ಕಾಗಿ 16 ಲಕ್ಷ ರೂಪಾಯಿ ಹಣವನ್ನ ಪರಿಹಾರವಾಗಿಯೂ ಕೊಡಬೇಕು ಅಂತ ಸೂಚನೆ ಕೊಟ್ಟಿದೆ.
ಶಿಕ್ಷೆ ಆಗುತ್ತೆ ಅನ್ನೋದನ್ನ ಮೊದಲೇ ಊಹಿಸಿದ್ದ ವಿನಯ್ ಕುಲಕರ್ಣಿ ವಕೀಲರು 3 ದಿನಗಳಿಂದ ವಿನಯ್ ಕುಲಕರ್ಣಿ ಒಂದೇ ಬಟ್ಟೆಯಲ್ಲಿದ್ದಾರೆ, ಬಟ್ಟೆ ಬದಲಿಸಲು ಅವಕಾಶ ಕೊಡಿ ಅಂತ ವಿನಯ್ ಕುಲಕರ್ಣಿ ಪರ ವಕೀಲರು ಅರ್ಜಿ ಹಾಕಿದ್ರು. ವಕೀಲ ಸುನಿಲ್ ಅವರಿಂದ ಅರ್ಜಿ ಸಲ್ಲಿಕೆ ಮಾಡಲಾಗಿದ್ದು ಜೈಲು ಮ್ಯಾನ್ಯುಯಲ್ ಪ್ರಕಾರ ಅವಕಾಶ ಕಲ್ಪಿಸಲು ಕೋರ್ಟ್ ಸೂಚನೆ ಕೊಟ್ಟಿದೆ. ಆ ಮೂಲಕ ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ಜೀವಾವಧಿ ಶಿಕ್ಷೆಗೆ ಗುರಿಯಾಗಿ ವಿನಯ್ ಪರಪ್ಪನ ಅಗ್ರಹಾರ ಜೈಲು ಸೇರಿಕೊಂಡಿದ್ದಾರೆ. ದೋಷಿಗಳು ಅಂತ ಸಾಬೀತಾದ ನಂತರವೂ ವಿನಯ್ ಕುಲಕರ್ಣಿ ತಪ್ಪು ಮಾಡಿಲ್ಲ, ಇದು ರಾಜಕೀಯ ಪಿತೂರಿ ಅನ್ನೋ ಮಾತುಗಳನ್ನ ಹಿಡಿದ್ರು. ಇದು ರಾಜಕೀಯ ಪ್ರೇರಿತ, ಸಹಿಸಲು ಆಗದವರ ಪಿತೂರಿ ಅಂತ ಮಾತಾಡಿದ್ರು. ಧಾರವಾಡದ ಜನರನ್ನೇ ಕೇಳಿ, ನಾನು ಯಾರಿಗೂ ಏನೂ ತೊಂದರೆ ಮಾಡಿಲ್ಲ ಅಂತ ಹೇಳಿದ್ರು. ಆದ್ರೆ ಅದೆಲ್ಲ ಮುಗಿತು. ಬೇರೆ ಹೇಳಿ ಅಂದಾಗ, ನಾನೊಬ್ಬ ಕೃಷಿಕ, 3,000 ಹಸುಗಳಿದ್ದಾವೆ, ಹಸುಗಳ ಪೋಷಣೆ ಮಾಡಬೇಕು, ಕಡಿಮೆ ಶಿಕ್ಷೆ ಕೊಡಿ ಅಂತ ಕೇಳಿದ್ರು. ಆದ್ರೆ ಕೋರ್ಟ್ ಮಾತ್ರ ಸಾಕ್ಷ್ಯಾಧಾರಗಳನ್ನು ಪರಿಶೀಲಿಸಿ ಶಿಕ್ಷೆ ಕೊಟ್ಟಿದೆ. ವಿನಯ್ ಮೇಲೆ ಐಪಿಸಿ ಸೆಕ್ಷನ್ 302 ಕೊಲೆ, ಐಪಿಸಿ ಸೆಕ್ಷನ್ 120B ಕ್ರಿಮಿನಲ್ ಪಿತೂರಿ, ಐಪಿಸಿ ಸೆಕ್ಷನ್ 201 ಸಾಕ್ಷ್ಯನಾಶ, ಐಪಿಸಿ ಸೆಕ್ಷನ್ 148 ಮಾರಕಾಸ್ತ್ರ ಬಳಸಿ ಗಲಭೆ ಮಾಡಿರೋದು, ಐಪಿಸಿ ಸೆಕ್ಷನ್ 149 ಸಾಮಾನ್ಯ ಉದ್ದೇಶದಲ್ಲಿ ವಿನಯ್ ಅವರನ್ನ ದೋಷಿಯಾಗಿ ಮಾಡಲಾಗಿತ್ತು. ಈ ಅಪರಾಧಗಳ ಆಧಾರದ ಮೇಲೆಯೇ ಈಗ ಶಿಕ್ಷೆಯನ್ನು ಕೊಡಲಾಗಿದೆ. ವಿನಯ್ ಮೇಲೆ ಗಂಭೀರ ಪ್ರಕರಣಗಳು ಇದ್ದಿದ್ದರಿಂದ ದೊಡ್ಡ ಮಟ್ಟದ ಶಿಕ್ಷೆಯನ್ನು ಕೊಡಲಾಗಿದೆ. ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅಂತ ತೋರಿಸಲಾಗಿದೆ. ತಪ್ಪು ಮಾಡಿದವರಿಗೆ ಶಿಕ್ಷೆ, ನ್ಯಾಯಕ್ಕಾಗಿ ಹೋರಾಡಿದವರಿಗೆ ಭಯ. ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ನಿಜವಾದ ಆರೋಪಿಗಳಿಗೆ ಶಿಕ್ಷೆ ಆಗಬೇಕು, ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಆಗಬೇಕು ಅಂತ ಯೋಗೇಶ್ ಗೌಡ ಕುಟುಂಬದವರು ಹಾಗೆ ಕೆಲವರು ಸಾಮಾಜಿಕ ಹೋರಾಟಗಾರರು ಹೋರಾಟ ಮಾಡಿದ್ರು. ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿದ್ದ ಬಸವರಾಜ ಮುತ್ತಗಿ ಸಹ ತನ್ನ ತಪ್ಪನ್ನು ತಿಳಿದುಕೊಂಡು ಅಪ್ರೂವರ್ ಆಗಿ ಅವರು ಸಹ ಕೊಲೆಗಾರರ ವಿರುದ್ಧ ಹೋರಾಟ ಮಾಡಿದ್ರು. ಈಗ ಅವರಿಗೆಲ್ಲ ಭಯ ಶುರುವಾಗಿದೆ. ವಿನಯ್ ಕುಲಕರ್ಣಿ ಸಂಬಂಧಿಕರು, ಅಭಿಮಾನಿಗಳಿಂದ ಸಮಸ್ಯೆ ಆಗಬಹುದು ಅಂತ ಭಯ ಪಡ್ತಾ ಇದ್ದಾರೆ. ಅಂದ್ರೆ ಹೋರಾಟ, ಈ ನಿಜವಾದ ಹೋರಾಟ ಪ್ರಾರಂಭ ಆಗೋದು ಇವತ್ತಿಂದ. ಈ ಹೋರಾಟಕ್ಕೆ ಇನ್ನೂ ದೇವ್ರು ನಮಗೆ ಹೆಚ್ಚಿನ ಶಕ್ತಿ ಕೊಡಲಿ, ಬರುವಂತ ಏನೇ ತೊಂದರೆಗಳಿದ್ರು ಅವನ್ನ ನಿಭಾಯಿಸುವಂತ ಶಕ್ತಿ ಕೊಡಲಿ ಅಂತೇಳಿ ನಾನು ಈ ದೇವ್ರ ಮೊರೆ ಹೋಗೇನಿ. ಯಾಕಂದ್ರೆ ಪ್ರಾರಂಭ ಆಗಿದ್ದು ಇಲ್ಲಿಂದನೇ, ಅದು ಇಲ್ಲಿಗೆ ಅಂತ್ಯ ಆಗಲಿ ಅಂತೇಳಿ ನಾನು ದೇವ್ರಿಗೆ ಬೇಡ್ಕೊಳಕ್ಕೆ ಈ ಕೆಸಿಡಿ ಗಣಪತಿ ಗುಡಿಗೆ ನಾವು ಬಂದಿದ್ದೆ. ನಾವು ಅವತ್ತು ಇಲ್ಲೇ ಇದ್ವಿ, ಮರ್ಡರ್ ನಡೆಯುವಂತ ಟೈಮ್ನಾಗ ನಾವು ಇದೇ ಜಾಗದೊಳಗಿದ್ವಿ. ಸೊ ಆ ಪಶ್ಚಾತ್ತಾಪ ನನಗೆ ಕಾಡ್ತಿತ್ತು. ಸೊ ಅದಕ್ಕೋಸ್ಕರ ಈಗ ದೇವಸ್ಥಾನಕ್ಕೆ ಬಂದಿದ್ದೆ. ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ಯೋಗೇಶ್ ಗೌಡ ಕುಟುಂಬದವರ ಜೊತೆಗೆ ಸಾಮಾಜಿಕ ಹೋರಾಟಗಾರ ಬಸವರಾಜ ಕೊರವರ ಸಹ ಹೋರಾಟ ಮಾಡಿದ್ರು. ಯೋಗೇಶ್ ಗೌಡ ಕುಟುಂಬಕ್ಕೆ ಅನ್ಯಾಯ ಆಗಿದೆ, ಅವರಿಗೆ ನ್ಯಾಯ ಸಿಗಬೇಕು ಅಂತ ಆರಂಭದಿಂದಲೂ ಯೋಗೇಶ್ ಗೌಡ ಕುಟುಂಬದ ಜೊತೆಗೆ ನಿಂತಿದ್ರು. ಪೊಲೀಸರು ತನಿಖೆ ಮಾಡುವಾಗ ಸಿಬಿಐ ಅಖಾಡಕ್ಕೆ ಇಳಿದಾಗ ಪ್ರತಿಯೊಂದು ಸಂದರ್ಭದಲ್ಲೂ ಕೊರವರ ಕುಟುಂಬ ಸಹಕಾರ ಕೊಟ್ಟಿತ್ತು. ಈಗ ವಿನಯ್ ಕುಲಕರ್ಣಿಗೆ ಶಿಕ್ಷೆ ಆಗಲು ಬಸವರಾಜ ಕೊರವರ ಸಹ ಕಾರಣರಾಗಿದ್ದಾರೆ. ಹಾಗಾಗಿ ಬಸವರಾಜ ಕೊರವರ ಕುಟುಂಬಕ್ಕೂ ಭೀತಿ ಶುರುವಾಗಿದೆ. ಸರ್, ಸಮಸ್ಯೆ ಅಂತೂ ಏನು ಇದು ನೋಡ್ತಿರಲ್ಲ, ರಾಜ್ಯದೊಳಗೆ ಏನೇನು ಆಗಾಕತ್ತೈತಿ ಅಂತ. ಹಾಗಾಗಿ ಇದು ಪ್ರಭಾವಿ ವ್ಯಕ್ತಿಗಳ ಬೆನ್ನ ಹತ್ತಿ ಇದು ಒಂದು ಜಯ ಸಿಕ್ಕೈತಿ. ಹಾಗಾಗಿ ಸ್ವಲ್ಪ ಜೀವ ಬೆದರಿಕೆ ಅನಿಸುತ್ತೆ ಸರ್. ಈಗ ನಾವು ಗೃಹಿಣಿ ಆಗೋದ್ರಿಂದ ಒಂದು ತರಕಾರಿಗೆ ಆತು, ಒಂದು ಏನಾರು ತರಾಕಾತ ಅಂಗಡಿ ಪಂಗಡಿ ಅಡ್ಡಾಡೋದಿರ್ತೈತೆ ಸರ್. ಹಾಗಾಗಿ ಈಗ ಹೋಗುವಲ್ಲೇ ಬರುವಲ್ಲೇ ಸ್ವಲ್ಪ ಭಯ ಅನಿಸುತ್ತೆ ಸರ್. ಇಂದು ಶಿಕ್ಷೆ ಪ್ರಕಟ ಆಗುತ್ತೆ ಅನ್ನೋದು ಗೊತ್ತಾಗ್ತಾ ಇದ್ದಂತೆ ಸಾಮಾಜಿಕ ಕಾರ್ಯಕರ್ತ ಬಸವರಾಜ ಕೊರಬರ ಮನೆಗೆ ಭದ್ರತೆಯನ್ನ ಕೊಡಲಾಗಿತ್ತು. ಧಾರವಾಡದ ದೊಡ್ಡ ನಾಯಕನ ಕೊಪ್ಪ ಬಡಾವಣೆಯಲ್ಲಿನ ಮನೆ ಬಳಿ ಪೊಲೀಸರು ಹೋಗಿದ್ರು. ಆರೋಪಿಗಳಿಗೆ ಶಿಕ್ಷೆ ಪ್ರಕಟ ಹಿನ್ನೆಲೆ ಪೊಲೀಸ್ ಬಿಗಿ ಬಂದೋಬಸ್ತ್ ಕೈಗೊಂಡಿದ್ರು. ಸುಮಾರು 8 ಜನ ಪೊಲೀಸರನ್ನ ಭದ್ರತೆಗಾಗಿ ಅವರ ಮನೆ ಬಳಿ ನಿಯೋಜಿಸಲಾಗಿತ್ತು. ವಿನಯ್ ಕುಲಕರ್ಣಿ ಸೇರಿದಂತೆ 17 ಮಂದಿ ಆರೋಪಿಗಳಿಗೆ ಶಿಕ್ಷೆ ಕೊಟ್ಟಿರುವುದು ಕೆಲವರಿಗೆ ಸಂತೋಷದ ಜೊತೆ ಭಯ ಹುಟ್ಟಿಸಿದ್ರೆ, ಯೋಗೇಶ್ ಗೌಡ ಕುಟುಂಬದವರು ಮಾತ್ರ ಸಂತೋಷ ವ್ಯಕ್ತಪಡಿಸಿದ್ದಾರೆ. ಕೊನೆಗೂ ನ್ಯಾಯ ಸಿಕ್ತು ಅಂತ ನಿಟ್ಟುಸಿರು ಬಿಟ್ಟಿದ್ದಾರೆ. ಯೋಗೇಶ್ ಗೌಡ ಕೊಲೆಗೂ ಮುನ್ನವೇ ಯೋಗೇಶ್ ಸಹೋದರ ಉದಯ್ನನ್ನ ಕೊಲೆ ಮಾಡಲಾಗಿತ್ತು. ರಿಯಲ್ ಎಸ್ಟೇಟ್ ಕಾರಣಗಳಿಂದ ಉದಯ್ ಕೊಲೆಯಾಗಿತ್ತು. ಅದಾದ ಕೆಲವೇ ವರ್ಷದಲ್ಲಿ ಯೋಗೇಶ್ ಸಹ ಕೊಲೆಯಾಗಿದ್ರು. ಇದರಿಂದ ಯೋಗೇಶ್ ಕುಟುಂಬಕ್ಕೆ ದಿಕ್ಕೇ ತೋಚದಂತಾಗಿತ್ತು. ಅದಕ್ಕೆ ಎಷ್ಟೇ ವಿರೋಧ ಇದ್ರೂ ಸ್ವತಃ ಯೋಗೇಶ್ ಗೌಡ ಪತ್ನಿಯೇ ವಿನಯ್ ಕುಲಕರ್ಣಿ ಜೊತೆ ಸೇರಿಕೊಂಡ್ರೂ ತಲೆ ಕೆಡಿಸಿಕೊಳ್ಳದೆ ಯೋಗೇಶ್ ಗೌಡ ಸಹೋದರಿಯರು ನ್ಯಾಯಕ್ಕಾಗಿ ಹೋರಾಟ ಮಾಡಿದ್ರು. ಈಗ ಅವರ ಎಲ್ಲ ಹೋರಾಟಕ್ಕೆ ಪ್ರತಿಫಲ ಸಿಕ್ಕಿದ್ದು ಅವರು ಸಂತಸ ವ್ಯಕ್ತಪಡಿಸಿದ್ದಾರೆ. ಈಗ ಅವರಿಗೆ ಮಕ್ಕಳು ಕಾಣತ್ತಿದ್ರೆ ನಮ್ಮ ತಮ್ಮ ನಮಗೆ ನೋವು ಕಂಡಿತ್ತು, ನಮ್ಮ ತಮ್ಮಗೂ ಅನಿಸ್ಲಿಲ್ಲ. ನನ್ನ ಮಕ್ಕಳು, ನನ್ನ ತಂದೆ ತಾಯಿ ನನ್ನ ಬಳಗೈತಿ, ನನಗೂ ಹಿಂಗೆ ಮಾಡಿದ್ರಲ್ಲ ಅಂತೇಳಿ
ನಮ್ಮ ತಮ್ಮನಿಗೆ ಇದು ಮಾಡಿದ್ರೆ ಏನು ಆತ್ಮಕ್ಕೆ ಶಾಂತಿ ಸಿಗ್ತದೆ ಅಷ್ಟು ಖುಷಿ ಪಡ್ತೀವಿ ನಾವು. ಅವಾಗ ಇನ್ನೂ ಅವಾಗ ಇದಾಗಬೇಕಾಗಿತ್ತು ಅಂತ ಕೇಳಿದ್ರಿ ನಮಗೂ ನಮ್ಮ ತಕ್ಕ ನಮಗೆ ಖುಷಿ ಆಗಿದ್ದು ನಾವು ಕೇಳ್ಕೊತೀವಿ ನಾವು. ಅವಾಗ ಜೀವಾದಿ ಶಿಕ್ಷೆ ಆಗಿದ್ದಕ್ಕೆ ನಮ್ಗೆ ಖುಷಿ ಪಟ್ಟೀವಿ ನಾವು ಅಂತ ನಾವು ಕೇಳ್ಕೊತೀವಿ. ನಮ್ಗೆ ಯಾವುದೋ ಕಾರಣಕ್ಕೂ ಯಾವ ಮಂದಿಗೂ ಯಾರಿಗೂ ಏನು ನಮಗೆ ಮಾಡಬಾರ್ದು, ಎಲ್ಲರದು ಜೀವ ಅಷ್ಟ ಅಂತೇಳಿ ವಿನಯ್ ಕುಲಕರ್ಣಿ ತಿಳ್ಕೊಂಡು ಕಳ್ಸಿ ರಾಜಕೀಯ ಅಭ್ಯರ್ಥಿಯಾಗಿ ರಾಜಕೀಯ ಒಳಗೆ ಇಷ್ಟೆಲ್ಲ ಮಾಡಿ ನನಗೆ ಏನೋ ಇದ್ರು ನನಗೆ ನನ್ನ ಬಲ ಐತೆ ಅಂತ ಎಲ್ಲರಿಗೂ ತೋರಿಸಿ ಕಳ್ಸ ಇದು ರೀತಿ ಮಾಡಿದ್ರೆ ಅದಕ್ಕೆ ಎಲ್ಲ ರಾಜಕೀಯವ್ರಿಗೆ ಹೇಳ್ತೇನೆ ನಾನು ಯಾವ ಇದ್ರೊಳಗೂ ಭಾಗಿಯಾಗಬೇಡ್ರಿ ಅಂತ ನಾನು ಕೇಳ್ಕೊತೀನಿ. ಯಾವ ದುಡ್ಡು ಬೇಡ ಏನೋ ರಾಜಕೀಯದಿಂದ ಯಾರು ಬೆನ್ನತ್ತಬೇಡ್ರಿ, ಏನೋ ನೀವು ಮಾಡಿದ್ರು ಕಾನೂನು ಪ್ರಕಾರ ಹೋಗ್ರಿ, ನ್ಯಾಯ ಸಿಗ್ತೈತೆ ಅಂತ ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೊತೀನಿ. ಸದ್ಯ ವಿನಯ್ ಕುಲಕರ್ಣಿಗೆ ಜೀವಾವಧಿ ಶಿಕ್ಷೆ ಆಗಿರೋದ್ರಿಂದ ತಡವಾದ್ರೂ ನ್ಯಾಯಕ್ಕೆ ಗೆಲುವು ಸಿಗುತ್ತೆ ಅನ್ನೋದು ಸಾಬೀತಾಗಿದೆ. ಶಾಸಕರಾದ್ರೂ ಸಚಿವರಾದ್ರೂ ಕಾನೂನಿನ ಕಣ್ತಪ್ಪಿಸಲು ಸಾಧ್ಯ ಇಲ್ಲ ಅನ್ನೋದು ಗೊತ್ತಾಗಿದೆ. ಕಾನೂನು ಹೋರಾಟ ಮಾಡೋರಿಗೆ ಭರವಸೆ ಬಂದಂತಾಗಿದೆ. ಅದಕ್ಕೆ ಈಗ ತಡವಾದ್ರೂ ನ್ಯಾಯವೇ ಗೆದ್ದಿದೆ ಅಂತ ಯೋಗೇಶ್ ಕುಟುಂಬಸ್ಥರು ಹೇಳಿದ್ದಾರೆ. ಧಾರವಾಡದ ಧಣಿ ಈಗ ಕೊಲೆಗಾರ. ಕೋರ್ಟ್ ವಿನಯ್ ಕುಲಕರ್ಣಿಗೆ ಜೀವಾವಧಿ ಶಿಕ್ಷೆಯನ್ನ ವಿಧಿಸಿದೆ. ಇಂತಹದ್ದೊಂದು ತೀರ್ಪು ಬರುತ್ತೆ ಅಂತ ಯಾರೂ ಸಹ ಊಹಿಸಿರಲಿಲ್ಲ. ಆದರೆ ಕೋರ್ಟ್ ಐತಿಹಾಸಿಕ ತೀರ್ಪು ಕೊಟ್ಟಿರೋದ್ರಿಂದ ವಿನಯ್ ಕುಲಕರ್ಣಿ ಆ್ಯಂಡ್ ಗ್ಯಾಂಗ್ ಜೈಲಿಗೆ ಸೀಮಿತವಾಗುವಂತೆ ಆಗಿದೆ. ಕುಲಕರ್ಣಿಗೆ ಜೀವಾವಧಿ ಶಿಕ್ಷೆ, ಏನಾಗುತ್ತೆ ರಾಜಕೀಯ ಭವಿಷ್ಯ? ಅಪರಾಧಿಗಳನ್ನ ತಬ್ಬಿಕೊಂಡು ಕಣ್ಣೀರು ಹಾಕಿದ ಕುಟುಂಬಸ್ಥರು. ಕೊಲೆ ಪ್ರಕರಣದಲ್ಲಿ ವಿನಯ್ಗೆ ಜೈಲು, ಧಾರವಾಡದ ಜನರು ಹೇಳಿದ್ದೇನು? ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ವಿನಯ್ ಕುಲಕರ್ಣಿಗೆ ಜೀವಾವಧಿ ಶಿಕ್ಷೆ ನೀಡಲಾಗಿದೆ. ಕೊಲೆ ಕೇಸನ್ನ ಸಿಬಿಐ ವಿಚಾರಣೆ ನಡೆಸಿದ್ದು, ಜನಪ್ರತಿನಿಧಿಗಳ ನ್ಯಾಯಾಲಯವು ಬುಧವಾರ ಶಾಸಕರನ್ನ ದೋಷಿ ಅಂತ ತೀರ್ಮಾನಿಸಿತ್ತು. ಈಗ ಶಿಕ್ಷೆಯನ್ನು ಪ್ರಕಟಿಸಿದೆ. ಕೊಲೆ ಮತ್ತು ಕೊಲೆಗೆ ಒಳಸಂಚಿಗೆ ಜೀವಾವಧಿ ಶಿಕ್ಷೆ ಇದ್ದು, ಸಾಕ್ಷ್ಯ ನಾಶಕ್ಕೆ 7 ವರ್ಷ ಜೈಲು ಶಿಕ್ಷೆ ಇರುತ್ತೆ. ಹೀಗಾಗಿ ಗರಿಷ್ಠ ಶಿಕ್ಷೆ ಯಾವುದು ಇದೆ ಅದನ್ನ ಅನ್ವಯ ಮಾಡಿ ಎಲ್ಲ ಆರೋಪಿಗಳಿಗೂ ಜೀವಾವಧಿ ಶಿಕ್ಷೆ ವಿಧಿಸಲಾಗಿದೆ. ಇನ್ನು ಕೋರ್ಟಲ್ಲಿ ಶಿಕ್ಷೆ ಪ್ರಕಟ ಆಗ್ತಾ ಇದ್ದಂತೆ ಎಲ್ಲ ಆರೋಪಿಗಳು ಶಾಕ್ ಆದ್ರು. ವಿನಯ್ ಕುಲಕರ್ಣಿ ಮೌನಕ್ಕೆ ಶರಣಾದ್ರು. ಮತ್ತೊಂದು ಕಡೆ ಜಡ್ಜ್ ಶಿಕ್ಷೆ ಪ್ರಮಾಣ ಪ್ರಕಟ ಮಾಡ್ತಾ ಇದ್ದಂತೆ ಕುಟುಂಬಸ್ಥರೆಲ್ಲರೂ ಕಣ್ಣೀರು ಹಾಕಿದ್ರು. ಅಪರಾಧಿಗಳನ್ನ ತಬ್ಬಿಕೊಂಡು ಕಣ್ಣೀರು ಹಾಕಿದ್ರು. ತೀರ್ಪು ಪ್ರಕಟ ಮಾಡ್ತಾ ಇರೋ ಹಿನ್ನೆಲೆಯಲ್ಲಿ ಕೋರ್ಟ್ ಹಾಲ್ ಬಳಿ ಜಮಾಯಿಸಿದ್ದ ಕುಟುಂಬಸ್ಥರು ತೀರ್ಪು ಹೊರಬೀಳ್ತಾ ಇದ್ದಂತೆ ಅಳಲು ಶುರು ಮಾಡಿದ್ರು. ಅಪರಾಧಿಗಳು ಸಹ ತಮ್ಮ ಚಿಕ್ಕ ಚಿಕ್ಕ ಮಕ್ಕಳನ್ನ ತಬ್ಬಿಕೊಂಡು ಕಣ್ಣೀರು ಹಾಕಿದ್ರು. ಮಕ್ಕಳನ್ನ ಚೆನ್ನಾಗಿ ನೋಡಿಕೊಳ್ಳಿ ಅಂತ ಕುಟುಂಬಸ್ಥರಿಗೆ ಧೈರ್ಯ ತುಂಬಿದ್ರು. ಇನ್ನು ವಿನಯ್ ಕುಲಕರ್ಣಿಗೆ ಶಿಕ್ಷೆ ಪ್ರಕಟ ಆಗಿರುವುದನ್ನ ಯೋಗೇಶ್ ಗೌಡ ಕುಟುಂಬಸ್ಥರು ಸ್ವಾಗತಿಸಿದರು. ಇದೊಂದು ಐತಿಹಾಸಿಕ ತೀರ್ಪು ಅಂತ ಯೋಗೇಶ್ ಗೌಡ ಸಹೋದರಿ ಅಭಿಪ್ರಾಯಪಟ್ಟರು. ಅದೇ ರೀತಿ ಸಾಮಾಜಿಕ ಹೋರಾಟಗಾರ ಬಸವರಾಜ ಕೊರವರ ಸಹ ಮಾತಾಡಿ, ವಿನಯ್ ಕುಲಕರ್ಣಿ ಸೇರಿ ಇತರರಿಗೆ ಜೀವಾವಧಿ ಶಿಕ್ಷೆ ಆಗಿದೆ, ಎಲ್ಲರಿಗೂ ಒಂದು ಪಾಠ ಆಗಲಿ ಅಂತ ನಾವು ಹೋರಾಟ ಮಾಡಿದ್ದೆವು. ಸಿಬಿಐಗೆ ಕೊಡುವಂತೆ ಹೋರಾಟ ಮಾಡಿದ್ದೆವು. ಸಿಬಿಐ ಅಧಿಕಾರಿಗಳು ಸತ್ಯಾಂಶ ಹೊರತಂದಿದ್ದಾರೆ. ನ್ಯಾಯಾಲಯದಿಂದ ಐತಿಹಾಸಿಕ ತೀರ್ಪು ಸಮಾಧಾನ ತಂದಿದೆ ಅಂತ ಹೇಳಿದ್ರು. ಅವರಿಗೆ 7 ವರ್ಷ ಶಿಕ್ಷೆ ಆಗಿದೆ, ಬಾಕಿದವರೆಲ್ಲರಿಗೂ ಜೀವಾವಧಿ ಶಿಕ್ಷೆ ಆಗಿದೆ ಅಂತೇಳಿ ಈಗ ತಾನೇ ಅದು ಆ್ಯಪಲ್ಲಿ ನಾನು ಕೇಳ್ಪಟ್ಟೆ. 16 ಅಲ್ಲ 32 ಲಕ್ಷ ರೂಪಾಯಿ ಏನೋ 16 ಲಕ್ಷ ರೂಪಾಯಿ ನಿಗದಿ ಆಗಿದೆ ಅವ್ರ ಮಕ್ಕಳಿಗೆ, ಅದು ಪರಿಹಾರ ರೂಪದಲ್ಲಿ ಕೊಡಬೇಕು ಅಂತೇಳಿ. ಅದರಲ್ಲಿ ಅರ್ಧ ಹಣ ಯೋಗೇಶ್ ಗೌಡರ ಮಕ್ಕಳಿಗೆ, ಅರ್ಧ ಹಣ ಗುರುನಾಥ್ ಗೌಡರಿಗೆ ಹೋಗಬೇಕು ಅಂತೇಳಿ ಹೇಳಿದ್ದಾರೆ. ಇಲ್ಲಿ ಆದೇಶದ ಬಗ್ಗೆ ಇವತ್ತು ನಾನು ಹೇಳಿದ್ದೆ, ಅದೇ ಪರಿಹಾರಕ್ಕೆ ಆದೇಶ ಮಾಡಿದ್ದಾರೆ. ಮಕ್ಕಳು ಚಿಕ್ಕ ಮಕ್ಕಳಿದಾವೋ ಅವ್ರಿಗೆ ಎಜುಕೇಷನ್ಗೆ ಹೆಲ್ಪ್ ಆಗಲಿ ಅಂತೇಳಿ ಯಾವುದೇ ಕೊಲೆ ಪ್ರಕರಣದಲ್ಲಿ ಪರಿಹಾರಕ್ಕೂ ಕೂಡ ಆದೇಶ ಮಾಡ್ತಾರೆ. ಅದರಲ್ಲಿ ಆ ಪರಿಹಾರದ ಹಣ ಯೋಗೇಶ್ ಗೌಡರ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೂ ಮತ್ತೊಂದು ಅದಕ್ಕೂ ಬಳಕೆ ಆಗಬಹುದು. ಒಂದು ಕೊಲೆ ಪ್ರಕರಣದಿಂದ ಈಗ ವಿನಯ್ ಕುಲಕರ್ಣಿ ಜೀವಾವಧಿ ಶಿಕ್ಷೆಗೆ ಒಳಗಾಗಿದ್ದಾರೆ. ಜೀವಾವಧಿ ಶಿಕ್ಷೆ ಮಾತ್ರ ಅಲ್ಲ, ಮತ್ತೊಂದು ಕಡೆ ಅವರ ಶಾಸಕ ಸ್ಥಾನವೂ ರದ್ದಾಗ್ತಾ ಇದೆ. ಜನಪ್ರತಿನಿಧಿ ಕಾಯ್ದೆ 1951ರ ಪ್ರಕಾರ ಕೊಲೆ ಕೇಸ್ನಲ್ಲಿ ಶಾಸಕರೊಬ್ಬರು ಅಪರಾಧಿ ಎಂದು ಸಾಬೀತಾಗಿ ಕೋರ್ಟ್ ಶಿಕ್ಷೆ ಘೋಷಿಸಿದ ತಕ್ಷಣ ಅವರ ಶಾಸಕ ಸ್ಥಾನ ಅಧಿಕೃತವಾಗಿ ರದ್ದಾಗುತ್ತದೆ. ಯಾವುದೇ ಶಾಸಕ ಅಥವಾ ಸಂಸದರು ಕ್ರಿಮಿನಲ್ ಪ್ರಕರಣದಲ್ಲಿ ದೋಷಿ ಎಂದು ಸಾಬೀತಾಗಿ ಅವರಿಗೆ ನ್ಯಾಯಾಲಯವು ಕನಿಷ್ಠ 2 ವರ್ಷ ಅಥವಾ ಅದಕ್ಕಿಂತ ಹೆಚ್ಚು ಅವಧಿಯ ಜೈಲು ಶಿಕ್ಷೆ ವಿಧಿಸಿದರೆ ಅವರು ತಕ್ಷಣವೇ ತಮ್ಮ ಸ್ಥಾನದಿಂದ ಅನರ್ಹಗೊಳ್ಳುತ್ತಾರೆ. ಕೊಲೆ ಪ್ರಕರಣದಿಂದ ಐಪಿಸಿ ಸೆಕ್ಷನ್ 302 ಅಥವಾ ಬಿಎನ್ಎಸ್ ಸೆಕ್ಷನ್ 103 ಅಪರಾಧ ಸಾಬೀತಾದರೆ ಕನಿಷ್ಠ ಶಿಕ್ಷೆ ಜೀವಾವಧಿ ಕಾರಾಗೃಹ ವಾಸ ಅಥವಾ ಗರಿಷ್ಠ ಮರಣದಂಡನೆ ಆಗಿರುತ್ತದೆ. ಇದು 2 ವರ್ಷಗಳಿಗಿಂತ ಬಹಳ ಹೆಚ್ಚಿರುವುದರಿಂದ ಕೊಲೆ ಪ್ರಕರಣದಲ್ಲಿ ದೋಷಿಯಾದ ತಕ್ಷಣ ಶಾಸಕ ಸ್ಥಾನ ರದ್ದಾಗುತ್ತದೆ. ಕೇವಲ ಶಾಸಕ ಸ್ಥಾನ ರದ್ದಾಗುವುದು ಮಾತ್ರವಲ್ಲ, ಅವರು ಜೈಲು ಶಿಕ್ಷೆ ಅನುಭವಿಸಿ ಬಿಡುಗಡೆಯಾದ ದಿನದಿಂದ ಮುಂದಿನ 6 ವರ್ಷಗಳ ಕಾಲ ಯಾವುದೇ ಚುನಾವಣೆಗೆ ಸ್ಪರ್ಧಿಸುವಂತೆಯೂ ಇಲ್ಲ ಎಂಬ ನಿಯಮ ಇದೆ. ಗಂಡನ ಕಳ್ಕೊಂಡು ಸಾಕಷ್ಟು ನನ್ನ ಮಕ್ಕಳು ಸಾಕಷ್ಟು ನೋವು ಪಟ್ಟಾರ.
ಹಾಗಂತೂ ಅವ್ರಿಗೆ ಕೂಡ ಅದ ನೋವು ಪಡಲಿ ಅಂತ ನಾ ಯಾವತ್ತೂ ಬಯಸಿಲ್ಲ. ನಾನು ನನ್ನ ಗಂಡನೂ ಯಾರಿಗೂ ನೋವು ಕೊಡುವಂಥ ವಿಚಾರ ಮಾಡಿಲ್ಲ. ನನ್ನ ಗಂಡನೂ ಯಾರಿಗೂ ನೋವು ಕೊಟ್ಟಿಲ್ಲ, ನಾನು ಕೂಡ ಯಾರಿಗೂ ನೋವು ಕೊಡೋಲ್ಲ. ಮೇಲೊಬ್ಬ ದೇವ್ರದಾನ, ನ್ಯಾಯಾಲಯ ಐತಿ, ನ್ಯಾಯಾಧೀಶರು ಅದಾರ. ಶಿಕ್ಷೆ ಪ್ರಕಟ ಆಗೈತೆ ಅಂದ್ರೆ ಅದು ನ್ಯಾಯಾಲಯಕ್ಕೆ ಬಿಟ್ಟಿದ್ದು ಸರ್. ನ್ಯಾಯಾಲಯಕ್ಕೆ ನಾನು ತಲೆಬಾಗ್ತೀನಿ. ಅದು ಖುಷಿ ಪಡೋದಕ್ಕಿಂತ ಖುಷಿ ಅನ್ನೋಕ್ಕಿಂತ ನನ್ನ ಗಂಡನ ನನ್ನ ಮಗಳ್ದಾಗ ಇವತ್ತಿನ ಮಟ್ಟಿಗೆ ಕುಂತಿದ್ರೆ ಏನೋ ಒಂದು ದೊಡ್ಡ ಖುಷಿ ಅನ್ನಿಸ್ತಿತ್ತು. ಖುಷಿ ಪಡೋ ಟೈಮ್ ಇನ್ನೂ ಬರಲಿ, ನನ್ನ ಗಂಡನ ಜಾಗ ನನ್ನ ಮಗ ತುಂಬಿಕೊಡ್ಲಿ, ಅವಾಗ ನಾನು ಖುಷಿ ಪಡ್ತೀನಿ. 10 ವರ್ಷದ ನಂತರ ಈ ತೀರ್ಪು ಪ್ರಕಟ ಸಾಕಷ್ಟು ನೋವು, ಸಾಕಷ್ಟು ಕಷ್ಟ ಎಲ್ಲ ಅನುಭವಿಸ್ಬಿಟ್ಟೇವೆ ಸರ್. ಈಗಾಗಲೇ ನಾವು ಅದಕ್ಕೆ ನ್ಯಾಯಾಧೀಶರು ಏನು ಕೊಡ್ಬೇಕು, ನ್ಯಾಯಾಲಯ ಏನು ಕೊಡ್ಬೇಕು ಅದನ್ನು ಕೊಟ್ಟೈತಿ. ಅದನ್ನು ನಾವು ಮಾತಾಡೋಕೆ ನಾವು ಮಾತಾಡೋಲ್ಲ. ನಾವು ಮಾತಾಡೋಕೆ ಹೈಕೋರ್ಟ್ಗೆ ಹೋಗೋ ವಿಚಾರ ಅದ, ಸುಪ್ರೀಂ ಕೋರ್ಟ್ಗೆ ಹೋಗೋ ವಿಚಾರ ಅದ. ಈಗೇನು ಶಿಕ್ಷೆಗೊಳಗಾದವರು ಸರ್, ಅದು ಇವತ್ತಿನ ಮಟ್ಟಿಗೆ ನನ್ನ ಮಕ್ಕಳು ಎಷ್ಟು ನೋವು ತಿಂದಾರ, ನನ್ನ ಮಕ್ಕಳು ಎಷ್ಟು ಕಷ್ಟಪಟ್ಟಾರ, ಅದು ದೇವ್ರಿಗೆ ಬಿಟ್ಟಿದ್ದ, ಅವ್ರಿಗೆ ಬಿಟ್ಟಿದ್ದು. ನಾನು ಅದ್ರ ಬಗ್ಗೆ ಮಾತಾಡೋಕೆ ಹಕ್ಕಿಲ್ಲ. ನಾ ಮಾತಾಡೋದು ಮೇಲೆ ಹೋಗಲ್ಲ, ನೀವು ಹೋರಾಟ ಮಾಡಲ್ಲ, ಯಾರು ನಿಮ್ಮ ಹೋರಾಟ ಮುಂದುವರ್ಸಲ್ಲ. ಹೋರಾಟ ಮುಂದುವರ್ಸಲ್ಲ ಅನ್ನಂಗಿಲ್ಲ, ಮುಂದುವರಿಸ್ತೀವಿ. ಆದ್ರೆ ಅವರು ಶಿಕ್ಷೆ ಕೊಡೋಕೆ ನಾವು ದೊಡ್ಡವರಲ್ಲ. ಅವ್ರ ಶಿಕ್ಷೆ ಇದೇ ಆಗಲಿ ಅಂತ ನಾವು ಹೇಳೋಕ್ಕೂ ಬದ್ಧವಾಗಿಲ್ಲ. ಆ ದೇವ್ರು ಕೊಡೋದು ಶಿಕ್ಷೆ, ನ್ಯಾಯಾಲಯ ಕೊಡೋ ಶಿಕ್ಷೆ, ಅದಕ್ಕೆ ನಾವು ತಿಳಿಬಾಗಬೇಕು, ಅವರು ತಿಳಿಬಾಗಬೇಕು, ಎಲ್ಲರೂ ತಿಳಿಬಾಗಬೇಕು. ಆದರೆ ಜನಪ್ರತಿನಿಧಿ ನ್ಯಾಯಾಲಯವು ಶಿಕ್ಷೆ ಪ್ರಕಟಿಸಿದ ತಕ್ಷಣವೇ ಶಾಸಕರು ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಬಹುದು. ಮೇಲಿನ ನ್ಯಾಯಾಲಯವು ಕೇವಲ ಅವರ ಜೈಲು ಶಿಕ್ಷೆಯ ಮೇಲಷ್ಟೇ ಅಲ್ಲದೆ ಅವರ ಮೇಲಿನ ಅಪರಾಧ ನಿರ್ಣಯದ ಮೇಲೂ ತಡೆಯಾಜ್ಞೆ ನೀಡಿದರೆ ಮಾತ್ರ ಅವರ ಶಾಸಕ ಸ್ಥಾನ ಮರಳಿ ಸಿಗುತ್ತದೆ. ಕೇವಲ ಜಾಮೀನು ಸಿಕ್ಕರೆ ಸ್ಥಾನ ಉಳಿಯುವುದಿಲ್ಲ. ಸದ್ಯ ಕೋರ್ಟ್ ಆದೇಶ ಪ್ರತಿ ಬಂದ ಕೂಡಲೇ ವಿನಯ್ ಕುಲಕರ್ಣಿ ಶಾಸಕ ಸ್ಥಾನದಿಂದ ಅನರ್ಹಗೊಳ್ಳುತ್ತಾರೆ. ಆದರೆ ಕೋರ್ಟ್ನಿಂದ ತಡೆಯಾಜ್ಞೆ ತಂದರೆ ಅನರ್ಹದ ಆದೇಶವನ್ನು ರದ್ದುಗೊಳಿಸುವ ಸಾಧ್ಯತೆ ಇರುತ್ತೆ. ವಿನಯ್ ಕುಲಕರ್ಣಿ ಧಾರವಾಡ ಕ್ಷೇತ್ರದ ಶಾಸಕರಾಗಿದ್ದಾರೆ. ಆದರೆ ಈಗ ಅವರ ಶಾಸಕ ಸ್ಥಾನ ರದ್ದಾಗೋದ್ರಿಂದ ಚುನಾವಣೆ ಆಯೋಗ 6 ತಿಂಗಳು ಕಾದು ನೋಡುತ್ತೆ. ಅನಂತರ ರಾಜ್ಯ ಚುನಾವಣಾ ಆಯೋಗವು ಉಪಚುನಾವಣೆ ನಡೆಸುವ ಸಾಧ್ಯತೆ ಇರುತ್ತೆ. ಅಷ್ಟರೊಳಗೆ ವಿನಯ್ ಕುಲಕರ್ಣಿಯವರು ಉನ್ನತ ನ್ಯಾಯಾಲಯದಿಂದ ಶಿಕ್ಷೆ ರದ್ದು ಮಾಡಿಸಿಕೊಂಡರೆ ಅಥವಾ ತಡೆಯಾಜ್ಞೆ ತಂದರೆ ಶಾಸಕ ಸ್ಥಾನ ಮರಳಿ ಸಿಗುವ ಸಾಧ್ಯತೆ ಇದೆ.